ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದೀಪಾನ್ಯ ವ್ಲಾಗ್ಸ್. ಸೊ ಇವತ್ತು ನಾವಿದ್ದೀವಿ RV ದಮ್ ಬಿರಿಯಾನಿ. ನಮಗೆ ಫೇಮಸ್ ಇದು ರವಿ ಕಬಾಬ್ ಅಂತ. ನಾವಿವಾಗ ಆಕ್ಚುಲಿ ಬಿರಿಯಾನಿ ತಿನ್ನಕ್ ಬಂದಿಲ್ಲ, ಈವ್ನಿಂಗ್ ಸಾಯಂಕಾಲ ಕಬಾಬ್ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀರಿ. ಇದು ಫಸ್ಟ್ ಇಂದ ಅಂದ್ರೆ ನಾನ್ ಚಿಕ್ಕವಾಗಿದ್ದಾಗಿಂದಾನು ರವಿ ಕಬಾಬ್ ಇಸ್ ಫೇಮಸ್. ಸೊ ಆಮೇಲೆ ಇವ್ರು ಬರ್ತಾ ಬರ್ತಾ ಬಿರಿಯಾನಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ನಾವ್ ಇವಾಗ ಕಬಾಬ್ ತಿನ್ನಕ್ ಬಂದಿದ್ದೀರಿ. ಬನ್ನಿ, ಕಬಾಬು ಫಿಶ್ ಮಾಡ್ತಾರೆ, ಸಖತ್ತಾಗಿರ್ತದೆ. ನಾವು ಆಲ್ರೆಡಿ ತಿಂದಿದ್ದೀರಿ, ಇವತ್ತು ವ್ಲಾಗ್ ಮಾಡ್ತಾ ಇದೀರಿ. ಸೊ ಬನ್ನಿ, ಕಬಾಬು ಫಿಶ್ ತಿನ್ನೋಣ, ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀವಿ. ಇದು ಬಂದ್ಬಿಟ್ಟು ಹೊಸಕೋಟೆ ಬಸ್ ಸ್ಟಾಪ್, ಹೈಸ್ಕೂಲ್ ಫೀಲ್ಡ್ ಇಂದ ಬಂದ್ರೆ ನಿಮ್ಗೆ ಸೂಲಿಬೆಲೆ ರೋಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಕೊಟ್ಟಿರ್ತೀರಿ. ಸೊ ಬಂದು ತಿನ್ನಿ. ಇಲ್ಲಿರೋರೆಲ್ಲ ತಿಂದಿರ್ತಾರೆ, ಔಟ್ ಸೈಡ್ ಇಂದ ಬರೋರು ಬಂದು ತಿನ್ನಿ, ಮಸ್ತಾಗಿರುತ್ತೆ. ಸೊ ಬನ್ನಿ, ಇವಾಗ ಹೋಗ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀವಿ ಹೆಂಗಿದೆ ಏನ್ ಕಥೆ. ಚಲೋ ನೋಡಿ ಗೈಸ್, ಸೊ ಇಲ್ಲಿ ಬಂದ್ರೆ ತಿನ್ನೋದಕ್ಕೆಲ್ಲ, ಕುತ್ಕೊಂಡು ತಿನ್ನೋದಕ್ಕೆಲ್ಲ ತುಂಬಾ ಜಾಗ ಇದೆ. ಇಲ್ಲೂ ಇದೆ, ಇಲ್ಲಿ ನೋಡಿ ಒಳಗಡೆ ಎಲ್ಲ ಇದೆ. ಸೊ ಕುತ್ಕೊಂಡು ತಿನ್ನೋದಕ್ಕೆಲ್ಲ ಒಳ್ಳೆ ಜಾಗ. ಸೊ ಆರಾಮಾಗಿ ಬಂದು ಕುತ್ಕೊಂಡು ತಿನ್ಬೋದು. ಬನ್ನಿ ಇವಾಗ ಹೋಗಿ ಆರ್ಡರ್ ಮಾಡೋಣ. ನೋಡಿ ಗೈಸ್, ಇದು ಬಾಂಗಾ, ಪಾಂಪ್ಲೆಟ್, ವೈಟ್ ಪಾಂಪ್ಲೆಟ್, ಸಾಲ್ಮನ್, ಕಟ್ಲಾ, ಜಲೇಬಿ. ಇಷ್ಟು ಫಿಶಸ್ ಇದೆ. ಏತ್ ಕಾವಾಲಮ್ಮ? ಬಾಂಗ್ಡಾ, ಪಾಂಪ್ಲೆಟ್. ಓಕೆ, ಸೊ ನಾವು ಒಂದು ಬಾಂಗ್ಡಾ ಮತ್ತೆ ವೈಟ್ ಪಾಂಪ್ಲೆಟ್ ಒಂದು ಆರ್ಡರ್ ಮಾಡಿದ್ದೀರಿ. ಸೊ ಮತ್ತೆ ನೋಡಿ ಫಿಶ್ ಕಬಾಬ್. ಸೊ ತಗೊಂಡಿದೀವಿ, ಬನ್ನಿ ತಿನ್ಬಿಟ್ಟು ಹೇಗಿದೆ ಟೇಸ್ಟು. ನನಗ್ ಗೊತ್ತು, ನಮ್ಮ ಮೇಡಮ್ ಅವ್ರನ್ನ ಕೇಳೋಣ ಹೆಂಗಿದೆ ಏನೋ ಅಂತ. ತಿನ್ಬಿಟ್ಟು ಅವರ ಎಕ್ಸ್ಪೀರಿಯನ್ಸು, ಒಪಿನಿಯನ್, ಟೇಸ್ಟ್ ಕೇಳೋಣ, ಹೇಳ್ತೀರಿ. ನೀವು ಬಂದು ಟ್ರೈ ಮಾಡಿ, ಯಾರ್ಯಾರು ತಿಂದಿಲ್ಲ ಅವ್ರು ಬಂದು ಟ್ರೈ ಮಾಡಿ ರವಿ ಕಬಾಬ್. ಬನ್ನಿ. ಈ ತರ ಫಿಶ್ ಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಚಲೋ, ನಮ್ಮ ಮೇಡಮ್ ಅವ್ರು ಫುಲ್ ನಿಂಬೆಹಣ್ಣು ಹಿಂಡ್ತವ್ರೆ. ಸೊ ನೋಡೋಣ, ತಿನ್ಬಿಟ್ಟು ಹೇಳ್ತಾರೆ ಹೆಂಗಿದೆ ಅಂತ. ಗೈಸ್, ಲೆಟ್ಸ್ ಟೇಸ್ಟ್. ಫಸ್ಟ್ ವೈಟ್ ಪಾಂಪ್ಲೆಟ್ ತಿಂತವ್ರೆ ಫಸ್ಟು. ನೋಡಿ, ಅದು ಹಂಗೆ ಕೀಳ್ತಾ ಇದ್ರೆ ಹಂಗೆ ಹಿಂಗ್ ಬರುತ್ತೆ. మసాలా ఫ్లేవర్ అలా ఉంది. ನೋಡಿ, ಆ ವೈಟ್ ಪಾಂಪ್ಲೆಟ್ ಹಂಗೆ ತೆಗಿತಾ ಇದ್ರೆ ಹೆಂಗೆ ಬರ್ತಿದೆ ನೋಡಿ, ಕಾಣಿಸ್ತಾ ಇದೆ ನೋಡಿ. ಕೀಳ್ತಾ ಇದ್ರೆ ಎಷ್ಟು ಸಾಫ್ಟ್ ಆಗಿದೆ, ನೋಡಿದ್ರೇನೆ ಗೊತ್ತಾಗ್ತಿದೆ. ಹೆಂಗಿದೆಯಮ್ಮ? సూపర్. టేస్ట్ చాలా బాగుంది. సో ఇప్పుడు బాంగ్రా ఫిష్ ట్రై చేద్దాం. బాంగ్రా బాంగ్డా బాంగ్డా బాంగ్డా
ఏమమ్మా హైదరాబాద్లో ఇట్లా అంత దొరకదు, మా దగ్గర అంతా కట్ పీసెస్ ఉంటుంది. బాగుంది బాగుంది, కొంచెం క్రిస్పీ స్పైసీ, నిమ్మకాయ పిండిన పులుపు, చాలా బాగుంది. నైస్. చూడండి గైస్, ఎంత బాగా కుక్ అయింది, ఫుల్ ఫిష్ మంచిగా కుక్ అయింది. చూడండి ఆ ఫ్రెష్ ఎంత బాగా తెలుస్తుంది. లవ్లీ. గైస్ ఇప్పుడు కబాబ్ ట్రై చేద్దాము. వింగ్ పీస్ నా ఫేవరెట్, ట్రై చేద్దాం. చాలా బాగుంది. టేస్ట్, ఆ మసాలా అయితే నెక్స్ట్ లెవెల్. నైస్. యాక్చువల్లీ నువ్వు చెప్పినట్టు ఫిష్లా ఆ మసాలా, ఇక్కడ మసాలా, కబాబ్ది క్రిస్పీనెస్ మంచిగా ఫ్రై అయింది, డీప్ ఫ్రై అయింది కదా. మళ్ళీ నిమ్మకాయ పిండుకొని తింటే ఆల్ మిక్స్, ఆల్ ఫ్లేవర్ అనిపిస్తుంది. రియలీ నైస్. కరెక్టే చెప్పినాం, రవి కబాబ్ అందుకే ఇది ఫేమస్ అనుకుంటా. యాక్చువల్లీ వర్త్. ಸೊ ಗೈಸ್, ಮೇಡಮ್ ಅವರು ತಿಂದು ಹೇಳಿದ್ದಾರೆ, ನಮಗಿದು ಹೊಸದೇನಲ್ಲ, ಚಿಕ್ಕ ವಯಸ್ಸಿಂದ ತಿಂತಾ ಇದ್ದೀರಿ. ಸೊ ಇದೊಂಥರ ಸ್ಪೆಷಲ್ಲು ರವಿ ಕಬಾಬು, ನಮ್ಗೆ ಗೊತ್ತಲ್ಲ, ಬಟ್ ಆದರೂ ತಿಂದ್ಬಿಟ್ಟು ನೋಡೋಣ. ನಾವು ಫಸ್ಟು ಕಬಾಬ್ಗೆ ಕೈ ಹಾಕೋದು, ಆಮೇಲೆ ಫಿಶ್ಶು. ನೋಡಿ ಹೆಂಗಿದೆ ರೆಡ್ಡು, ಹೆಂಗಿದೆ, ಏನು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಚಲೋ, ಚಿಯರ್. మాటలు వస్తలేవా బాబు? ಇಲ್ಲಿ ಸ್ಪೆಷಲ್ಲೇ ಈ ಮಸಾಲೆ, ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಹೇಳೋದು ಇಲ್ಲ, ಅಂಥ ಸ್ಪೆಷಲ್ ಮಸಾಲೆ ಇದು. ಸೊ ಅದೇ ಮೇಯ್ನು. ಆ ಮಸಾಲೆ ಜೊತೆ ಹಿಂಗೆ ತಿಂತಾ ಇದ್ರೆ ಹಿಂಗೆ ಕಚ್ಕೊಂಡು, ಅದು ಬೇರೆ ನಾವು ಶ್ರಾವಣ ಇತ್ತು, ಶ್ರಾವಣ ಆಗಿ 40 days ಆಗೋಗಿತ್ತು ನಾನ್ ವೆಜ್ ತಿಂದು. ಅದಾದಮೇಲೆ ಫಸ್ಟು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು, ಲೈಕ್ ಫುಡ್ ಬ್ಲಾಗ್ ಥರ. ಸೊ ಇಲ್ಲೇ ಬಂದಿರೋದು ಫಸ್ಟು ತಿನ್ನೋಕ್ಕೆ. ಸೊ 40 days ಬೇರೆ ಆಗೋಗಿತ್ತಲ್ಲ ತಿಂದು, ಅದು ಇನ್ನೂ ಮಜಾ ಕೊಡ್ತಾಯಿತ್ತು. ಯಾವಾಗೂ ತಿಂತಾಯಿದ್ರೆ ಒಂಥರ ಮಜಾ, ಈ 40 days ಗ್ಯಾಪ್ ಆದಮೇಲೆ ತಿಂತಾ ಇರೋದಕ್ಕೆ ಇನ್ನೂ ಮಸ್ತು ಮಜಾ, ಕ್ರೇಜಿ. ಯಾರ್ಯಾರು ದೂರ ನೋಡ್ತಿರೋ ನಮ್ಮ ವೀಡಿಯೋಸು, ಯಾರ್ಯಾರು ಇನ್ನೂ ತಿಂದಿಲ್ಲ ಇಲ್ಲಿ ಆರ್ ವಿ ಕಬಾಬು, ಬಂದು ಟೇಸ್ಟ್ ಮಾಡಿ. ನಮಗೆ ಬೆಸ್ಟ್ ಕಬಾಬು ಹೊಸಕೋಟೆಯಲ್ಲಿ, ಸುತ್ತಮುತ್ತ ನಮಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ನಮಗೆ ಬೆಸ್ಟ್ ಕಬಾಬ್ ಹೊಸಕೋಟೆಯಲ್ಲಿ ಇಸ್ ರವಿ ಕಬಾಬ್. ಮಜಾನೇ ಬೇರೆ. ಪೀಸುಗಳು ಅಷ್ಟೇ, ನಿಮಗೆ ಬೇರೆ ಕಡೆ ಕೊಟ್ಟಂಗೆ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಪೀಸ್ ಎಲ್ಲ ಕೊಡೋಲ್ಲ. ಈ ಥರ ನೋಡಿ, ಮೂಳೆ ಆಗಿರ್ಬೋದು, ಅವಾಗೆ ಅವಳು ತಿಂದಂಗೆ ವಿಂಗ್ಸ್ ಆಗಿರ್ಬೋದು, ಎಲ್ಲ ಒಂದೊಂದು ಪೀಸು ಸಕ್ಕದಾಗಿರುತ್ತೆ, ಮಸ್ತಾಗಿರುತ್ತೆ. ಸೊ ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು 100 ರೂಪಾಯಿ ಒಂದು ಪ್ಲೇಟು.
ಸೊ 100 ರೂಪಾಯಿಗೆ 200 ಗ್ರಾಮ್ ಕೊಡ್ತಾರೆ, 150 ರೂಪಾಯಿಗೆ 1/4 kg. ಸೊ ಆ ಥರ ಹೋಗ್ತಾ ಇರ್ತಾರೆ, ಹೆಂಗ್ ಬೇಕೋ ತಗೋಬೋದು. ಸೊ ಟ್ರೈ ಮಾಡಿ. ಓಕೆ ಗೈಸ್, ಕಬಾಬ್ ಆಗಿದ್ದ ಟೇಸ್ಟ್ ಮಾಡಿದ್ದಾಯ್ತು. ಇವಾಗ ಫಿಶ್ ಕಡೆ ಹೋಗೋಣ. ಸೊ ನಾವು ಯಾವಾಗೂ ಇಲ್ಲಿ ಬಂದಾಗ ಫಿಶ್ ಎಲ್ಲ ಗೊತ್ತಲ್ವಾ, ಸೀಸ್ನಲ್. ಸೊ ಯಾವಾಗೂ ಬಂದಾಗ ನಾವು ಜಿಲೇಬಿ ಇರ್ತಾಯಿತ್ತು, ಜಿಲೇಬಿ ತಿಂತಾ ಇದ್ರಿ. ಸೊ ಫಸ್ಟ್ ಟೈಮು ವೈಟ್ ಪಾಂಪ್ಲೆಟ್ ಇದೆ, ವೈಟ್ ಪಾಂಪ್ಲೆಟು ಬಾಂಗ್ಡ ತೊಗೊಂಡಿದ್ದೀರಿ. ಬಾಂಗ್ಡನೂ ಕಾಮನ್ನು, ವೈಟ್ ಪಾಂಪ್ಲೆಟು ಬಾಂಗ್ಡ ತೊಗೊಂಡಿದ್ದೀರಿ. ಸೊ ಬನ್ನಿ, ವೈಟ್ ಪಾಂಪ್ಲೆಟ್ ಹಾ ತಿಳ್ತಾ ಇದ್ರೆ ನೋಡಿ ಹೆಂಗೆ ಕಾಣಿಸ್ತೈತೆ ವೈಟಾಗಿ. ಫಿಶ್ ಎಲ್ಲ ಕೇಳಬೇಕಾ, ಕ್ರೇಜಿ ಇರುತ್ತೆ. ಅದ್ರ ಜೊತೆಗೆ ಈ ಮಸಾಲೆ ಸಿಕ್ಕಾಗೈತೆ. ತಿಂತಾ ಇದ್ರೆ ಹಂಗೆ ಬಾಯಲ್ಲಿ ಇಟ್ರೆ ಕರ್ಗೋಗ್ತೈತೆ, ಮೆಲ್ಟ್ ಆಗೋಗ್ತೈತೆ ಬಾಯಲ್ಲಿ. ನಾನ್ ವೆಜ್ ತಿನ್ನೋದು ಮಜಾನೇ ಮಜಾ. ಇವಾಗ ಬಾಂಗ್ಡ ಟ್ರೈ ಮಾಡೋಣ. ಬಾಂಗ್ಡ ಯಾವಾಗೂ ತಿಂತಾ ಇರ್ತೀರಿ, ಸೊ ಆದರೂ ಒಂಥರ ಮಜಾ. ಇದು ಅಷ್ಟೇ ಸಕ್ಕತ್ತಾಗೈತೆ, ಹಿಂಗೆ ಕರ್ಗೋಗ್ತೈತೆ ಬಾಯಲ್ಲಿ ಇಟ್ಟಿದ ತಕ್ಷಣ. ನೋಡ್ರಿ ಏನು ಮಸ್ತಾಗಿದೆ ಮಸಾಲೆ ಎಲ್ಲ. ಹೇಳ್ತಿಲ್ವಾ, ಯಾರ್ಯಾರು ಟ್ರೈ ಮಾಡಿಲ್ಲ ಬಂದು ಟ್ರೈ ಮಾಡಿ. ಇಲ್ಲಿ ಫಿಶ್ ಆಗಲಿ ಕಬಾಬ್ ಆಗಲಿ ಕಳೆದೋಗ್ತಿಲ್ಲ. ಸೂಪರ್. ಎಲ್ಲ ನೋಡಿ ಹೆಂಗೆ ಫುಲ್ ಬ್ಯಾಂಡ್ ಬಜೋ ಭಾರತ್ ಕಂಪ್ಲೀಟ್ ಆಗಿದೆ. ಸೊ ಕೈಯೆಲ್ಲ ತೊಳ್ಕೊಂಡು ಆಮೇಲೆ ಸಿಗ್ತೀವಿ ಬನ್ನಿ. ಓಕೆ ಗಾಯ್ಸ್, ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ಯಾರ್ಯಾರು ಇನ್ನೂ ನಮ್ಮ ವಿಡಿಯೋ ನೋಡಿಲ್ಲ, ವಿಡಿಯೋ ನೋಡಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಗಾಯ್ಸ್.